ಏರಿಸಿಕೊಳ್ಳಬೇಕು. ಬೈಕ್ಗಳಿಗೆ ಹ್ಯಾಂಡಲ್ ಲಾಕ್ ಮಾಡಿ ನಿಲ್ಲಿಸುವುದು. ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಅಳವಡಿಸಲಾಗಿದ್ದು ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಮನೆಗೆ ಬರುತ್ತದೆ. ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅದೇ ರೀತಿಯ ಪೊಲೀಸ್ ಅಗ್ನಿ ವಿಪತ್ತು ಸೇವೆಗಾಗಿ 112ಗೆ ಕರೆ ಮಾಡಿ. ಧನ್ಯವಾದಗಳು. ಸದಾ ನಿಮ್ಮ ಸೇವೆಯಲ್ಲಿ. ಗದಗ ಜಿಲ್ಲೆಯ ಪೊಲೀಸ್ ಪ್ರಕಟಣೆ. ಸಾರ್ವಜನಿಕರು ಕಳ್ಳತನ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳು: ಬೆಲೆ ಬಾಳುವ ವಸ್ತುಗಳನ್ನು ಮತ್ತೆ ಇಟ್ಟು ಹೋಗಬೇಡಿ. ಸುರಕ್ಷಿತವಾಗಿ ಬ್ಯಾಂಕ್ ಲಾಕರ್ನಲ್ಲಿ ಇಡುವುದು. ಮನೆಗೆ ಬೀಗ ಹಾಕಿ ಬೇರೆ ಕಡೆ ಹೊರಟರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ. ಹೆಸರು, ಆಧಾರ್ ಕಾರ್ಡ್, ಫೋನ್ ನಂಬರ್, ಫೋಟೋ ಇರುವ ಗುರುತಿನ ಕಾರ್ಡನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವುದು. ವಿಳಾಸ ಕೇಳುವ ನೆಪದಲ್ಲಿ ಮತ್ತು ಗಂಟೆ ಅಲರ್ಟ್ ಅಲಾರಾಂ ಅಳವಡಿಸುವುದು ಹಾಗೂ ಸುರಕ್ಷಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು. ನಮ್ಮ ಗದಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಸಾರ್ವಜನಿಕರಿಗೋಸ್ಕರ. ಲಾಭವನ್ನು ಪಡೆಯಲು ಮೊಬೈಲ್ ನಂಬರ್ 9480021100 ಈ ನಂಬರ್ಗೆ ಸಹಾಯವನ್ನು ಪಡೆಯಿರಿ. ಹಾಗೂ ತುರ್ತು ಸಂದರ್ಭಗಳಲ್ಲಿ ಪೊಲೀಸ್ ಅಗ್ನಿ ಗದಗ ಜಿಲ್ಲೆಯ ನಾಗರಿಕರೇ ಹಾಗೂ ಗದಗ ಬೆಟಗೇರಿ ಅವಳಿ ನಗರದ ಸಾರ್ವಜನಿಕರು ನೆನಪಿಡಿ, ಇದು ಗದಗ ಜಿಲ್ಲಾ ಪೊಲೀಸ್ ಪ್ರಕಟಣೆ. ಸಾರ್ವಜನಿಕರು ಕಳ್ಳತನ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳು ಹಾಗೂ ಮನೆಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು. ಅಪರಿಚಿತರಿಗೆ ಮನೆ ಬಾಡಿಗೆ ನೀಡುವ ಬಗ್ಗೆ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೊದಲು ಅವರ ಹೆಸರು, ಆಧಾರ್ ಕಾರ್ಡ್, ಫೋನ್ ನಂಬರ್, ಫೋಟೋ ಇರುವ. ಅದೇ ರೀತಿಯಾಗಿ ಮಾದಕ ವಸ್ತುಗಳ ಸೇವನೆ, ಸಂಗ್ರಹಣೆ ಹಾಗೂ ಸಾಗಾಟ ದಂಡನೀಯ ಅಪರಾಧವಾಗಿದ್ದು ಸಾರ್ವಜನಿಕರು ಮಾದಕ ವಸ್ತುಗಳ ದುಶ್ಚಟದಿಂದ ದೂರವಿರಬೇಕು. ಹಾಗೂ ಸೈಬರ್ ಹಣಕಾಸಿನ ಅಥವಾ ಆನ್ಲೈನ್ ಪೇಮೆಂಟ್ಸ್ ವಂಚನೆಯಾದಲ್ಲಿ ತಕ್ಷಣ ಸೈಬರ್ ಸಹಾಯವಾಣಿ ಸಂಖ್ಯೆ 193 ಮನೆಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು. ಅಪರಿಚಿತರಿಗೆ ಮನೆ ಬಾಡಿಗೆ ನೀಡುವ ಬಗ್ಗೆ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೊದಲು ಅವರ ಹೆಸರು, ಆಧಾರ್ ಕಾರ್ಡ್, ಫೋನ್ ನಂಬರ್, ಫೋಟೋ ಇರುವ ಗುರುತಿನ ಕಾರ್ಡನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವುದು. ಹ್ಯಾಂಡಲ್ ಲಾಕ್ ಮಾಡಿ ನಿಲ್ಲಿಸುವುದು ಮತ್ತು ಕಳ್ಳತನವಾಗದಂತೆ ಅಲರ್ಟ್ ಅಲಾರಾಂ ಅಳವಡಿಸುವುದು ಹಾಗೂ ಸುರಕ್ಷಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು. ನಮ್ಮ ಗದಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಕಣ್ಗಾವಲು ಅಳವಡಿಸಲಾಗಿದ್ದು ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ, ಟ್ರಿಬಲ್ ರೈಡಿಂಗ್, ರಾಂಗ್ ಪಾರ್ಕಿಂಗ್, ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆ, ಮೊಬೈಲ್ ರೈಡಿಂಗ್ ಹಾಗೂ ಇನ್ನಿತರೆ ಸಂಚಾರ ನಿಯಮ ಉಲ್ಲಂಘನೆ. ಅಲ್ಲಿ ನೋಡ್ರಿ, ಅಲ್ಲಿ ಕೇಳ್ರಿ, ಅಲ್ಲಿ ಏನು ಹೇಳ್ತಾರೆ ಕೇಳ್ರಿ. ಮನೆ ಬಿಟ್ಟು ಹೊರಗಡೆ ಹೊಂಟ್ರೆ ಈ ಲಾಕ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಮನೆ ನಂಬರ್ ಒಂದು ಲಿಂಕ್ ಬರ್ತದೆ. ಮನೆಗೆ ಬೀಗ ಹಾಕಿ ಬೇರೆ ಕಡೆ ಹೊರಟರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡ್ರಿ.